ಅಂದರೆ ಅವರ ತೀರಿಗೆ ಹೋಗುವಾಗ 75 ವರ್ಷ ಆಗಿತ್ತಂತೆ ಯಾರು ಈಶ್ವರ ಪಾಟಾಳಿಗೆ. ಇದೆಲ್ಲವೂ ಕೂಡ ನನಗೆ ಈ ಇದು ನಮ್ಮ ಪಾರ್ಶ್ವನ ಬಗ್ಗೆ ಕೃಷ್ಣಕಾರಂತರು ಹೇಳಿದಂತಹ ವಿಚಾರ. ಮತ್ತೊಂದು, ಈ ದೇಶಮಂಗಲ ದೇವಸ್ಥಾನಕ್ಕೆ ನೀವು ಹೋದರೆ ಈ ಸುಬ್ಬಿಗೆ ಹಾಕಿದಂತಹ ಒಂದು ಬ್ರಹ್ಮರಾಕ್ಷಸನ ಕಲ್ಲು ಅಲ್ಲಿ ಈಗಲೂ ಉಂಟು. ಆ ದೇವಸ್ಥಾನದ ಆ ಪಡುಭಾಗ ಆಗ್ತಾ ಅಂತ ನನ್ನ ನೆನಪು. ಈಗ ಕುಳಿತಲ್ಲಿ ನಾನು ಹೇಳ್ತಿದ್ದೆ, ಇದೆಲ್ಲ ನೀವು ನೋಡಬಹುದಾದದ್ದು, ಇದಕ್ಕೆಲ್ಲ ದಾಖಲೆ ಇದೆ. ಆದರೆ ಅದೆಲ್ಲ ಅಷ್ಟು ಚೆನ್ನಾಗಿ ಪೂಜೆ ಆಗ್ತದೆ, ಈಗಲೂ ಕೂಡ ಆಗ್ತದೆ. ಇದು ಬಾಲಸುಬ್ಬ ಒಬ್ಬ ಪಾಮರ ಕವಿ ಅಲ್ಲ, ಅವರನ್ನು ಲಘುವಾಗಿ ಪರಿಗಣಿಸಲಿಕ್ಕೆ ಆಗುವುದಿಲ್ಲ. ನೋಡಿ, ಅವನ ಒಂದು ಪದ್ಯ ಬಂದದಪ್ಪ ಭಾಗವತರು ತಪ್ಪಾಗಿ ಹೇಳ್ತಾ ಇದ್ದಾರೆ. ಅವನ ಸಭಾಲಕ್ಷಣದಲ್ಲಿ ಬರುವಂತಹ ಗಜ ಮುಖದವಾಗೆ ಗಣಪಗೆ ನಿಮಗೆ ಗೊತ್ತುಂಟು, ಚೆಲ್ವ ತ್ರಿಜಗವಂತಿಗೆ ಆರತಿ ಎತ್ತಿರೆ ಪಲ್ಲವಿ ಉಳ್ಳಿತಾದ ಅವಲು ತೆಂಗಿನಕಾಯಿ ಕಡಲೆಯ ಎಳ್ಳುಂಡಲಿಗೆ ಕಪ್ಪು ಮೆಲುವವಾಗೆ. ಎಳ್ಳುಂಡಲಿಗೆ ಈಗೆಲ್ಲ ಹಾಡುದು ಹೇಗಿದನು ತಪ್ಪು, ಶುದ್ಧ ತಪ್ಪು. ಅಲ್ಲಿ ಹೇಗೆ ಸಂಧಿ ಆಗುತ್ತದೆ? ಹೇಗೆ ಅಲ್ಲಿ ಸಂಧಿ ಹೇಗೆ ಯಾವ ಸಂಧಿ ಆಗುತ್ತದೆ ನೋಡಿ. ಇದು ನಾವು ಅಂದರೆ ತುಂಬ ಅಷ್ಟು ಸುಲಭದಲ್ಲಿ ನಿಮ್ಮನ್ನು ಬಿಟ್ಟುಕೊಳ್ಳಿಕ್ಕಿಲ್ಲ. ಸರಿಯಾದಂತಹ ಎಳ್ಳು ಮತ್ತು ಉಂಡಲಿಗೆ. ಗಣಪತಿಗೆ ಹೋಳಿಗೆ ಯಾರು ನೈವೇದ್ಯ ಮಾಡಲಿಲ್ಲ. ಉಂಡಲಿಗೆ ಅಂದರೆ ನೀವು ಗಣಪತಿಗೆ ನೈವೇದ್ಯ ಮಾಡುವಂತಹ ಕೆಲವೊಂದು ಖಾದ್ಯ ಭಕ್ಷ್ಯಗಳನ್ನು ಲೆಕ್ಕ ಹಾಕಿ ನೋಡಿ, ನಮ್ಮ ಪುರಾಣದಲ್ಲಿ ಏನು ಹೇಳಿದೆ ಅಂತ. ಉಂಡಲಿಗೆ ಅಂದರೆ ಒಂದು ಬೆಳ್ತಿಗೆ ಅಕ್ಕಿಯಿಂದ ಮಾಡಿದಂತಹ ಒಂದು ಭಕ್ಷ್ಯ, ಅದು ಉಂಡಲಿಗೆ. ಹಾಗಾಗಿ ಎಳ್ಳು ಪ್ಲಸ್ ಉಂಡಲಿಗೆ ಅಂತ ಆಗಬೇಕು. ಹಾಗೆ ಎಳ್ಳುಂಡಲಿಗೆ ಇದನ್ನು ಸರಿಯಾಗಿ ಹಾಡುದು ನಾನು ಕೇಳಿದ್ದು ನಮ್ಮ ಈಗಿನ ಬಲಿಪ ಭಾಗವತರು ಮಾತ್ರ. ಆಧಾರದಲ್ಲಿ ಯಾಕೆಂದ್ರೆ ಅವರಿಗೆ ಒಂದೇ ಯಾರೋ ಹೇಳಿದೆ, ಯಾರು ಹೇಳಿದ್ರೆ ನನ್ನ ಹುಡುಗಳೆ ಅರ್ಥ ಹೇಳಿದ್ರೆ ಅಂತ ಹೇಳಿ ನಾನು ಸುಮ್ಮನೆ ಹೀಗೆ ಅಬದ್ಧ ಹೇಳಿದರೆ ಸುಮ್ಮನೆಗೆ ನೀವು ಅನ್ಯಾಯ ಮಾಡಬಾರ್ದು. ಅವನನ್ನು ಸರಿಯಾಗಿ ತಿಳಿಯದೆ ಏನಾದ್ರು ಹೇಳಿಕೊಂಡಿತ್ತು ಅಂದರೆ ಅರ್ಥ ಇಲ್ಲ. ನೋಡಿ, ಮತ್ತೊಂದು ನೋಡಿ, ಅವನ ಸಮಾಸ ಪದವನ್ನು ನೋಡಿ, ವಿಶೇಷವಾದದ್ದು. ಅಲ್ಲಿ ಸೇತು ಬಂದರ ಸಮಯದಲ್ಲಿ ಯಾರೆಲ್ಲ ಬಂದು ಸೇತು ಕಟ್ಟಿದ್ರು ಅಂತ ಬರ್ತಾರೆ. ಕರಿ ರಥ ತುರಗ ಕಾಲಾಡು ತಾವೇ ಪರಿಮಾಣವಾಗಿದ ಕೇಳು ಕರಡಿ ಸಿಂಗಳಿಕ ವಾನರ ಮುಸು ಕೆಂಜಣಿಲ್ ಮರಿಗಳ ಐದವೇ ಕೆಲವು ಬಿಡುಪಾಗಿರುವ ಬುದಿ ಕವಿಗಳ. ಸೇತುವೆ ಕಟ್ಟಲಿಕ್ಕೆ ಯಾರೆಲ್ಲ ಬಂದಿದ್ದಾರೆ ಅಂತ ಅಲ್ಲಿ ಬರ್ತಾರೆ. ಇಲ್ಲಿ ನೋಡಿ, ಒಂದು ಈ ಪದ್ಯವನ್ನು ಸುಲಭವಾಗಿ ಹಾರಿಸಿ ಅರ್ಥ ಹೇಳದೆ ಹೋಗ್ಬೋದು. ಅರ್ಥ ಆಗದೇ ಇರೋ ಮತ್ತೆ ಹಾರಿಸುವುದು ನಮ್ಮ ಹುಡುಗರು ಹೇಳಿದ್ದಾರೆ, ಆಗಿಬಿಡುತ್ತೆ. ನೋಡಿ, ಕೆಂಜಣಿಲ್ ಒಂದು ಪದ ಇದೆ. ಅಷ್ಟು ಸುಲಭದ ಪದ ಅಲ್ಲ ಇದು. ಬಾಲಸುಬ್ಬನಾಥ್ ಸಮಾಸ ಪದ ನೋಡಿ ಹೇಗೆ ಮಾಡಿದ, ಹೇಗೆ ಇದನ್ನು ವಿಂಗಡಿಸೋದು, ಇದು ಯಾವ ಸಮಾಸ ಇದು ಹಾಗೆ ಅದು ಸಂಧಿ ಆಯ್ತು. ನಾನು ಹೇಳ್ತಾರೆ ಇತರ ಸುಮಾರು ಕಂಡಿದ್ದೇನೆ. ನಾನು ಇದೊಂದು ಕೇವಲ ಐದು ಬಗ್ಗೆ ಮಾತ್ರ ಹೇಳಿದ್ದೆ. ಇಲ್ಲಿ ನೋಡಿ ಸ್ಪಷ್ಟನೆ, ಕೆಚ್ಚನೆ ಅಣಿಲ್, ಕೆಚ್ಚನೆ ಅಣಿಲ್, ಕೆಚ್ಚನೆ ಆದಿಗ ಚತ್ವಂ ಅರೆಯಡಿಯೋಳು ಜಪ್ ನಮ್ಮ ಕೇಸರ ಅದ ಸೂಕ್ತ. ಹಾಗಾಗಿ ಅಲ್ಲಿ ಏನಾಗ್ತದೆ, ಕೆಚ್ಚನೆ ಅಣಿಲ್ ಹೋಗಿ ಕೆಂಜಣಿಲ್ಲ ಅಂತ. ಕೆಂಜಣಿಲ್ ಅಂದ್ರೆ ಏನು? ಕೆಂಪಾದ ಅಳಿಲು. ಒಂದು ಕೆಂಪಾದ ಅಳಿಲು ರಾಮನ ಸೇತುವೆಗೆ ಸಹಕರಿಸಿತ್ತು ಅಂತ ಅಲ್ಲಿ ಸ್ಪಷ್ಟವಾಗಿ ಬರ್ತದೆ. ಯಾವ ಸಮಾಸ ಇದು? ಬಾಲಸುಬ್ಬ ಶುದ್ಧ ಕರ್ಮಧಾರ ಸಮಾಸ ನೋಡಿ. ಪರಪದಗಳು ಅರ್ಥವರ್ತನಂಬಿರ ತತ್ಪುರುಷ ಸಮಂತದ ಏಕಾಶ್ರಯವಾಗಿರೆ ಕರ್ಮಧಾರೆ. ಇದು ಏಕಾಶ್ರಯ. ಏಕಾಶ್ರಯ ಅಂದರೆ ಪೂರ್ವಪದವು ಮತ್ತು ಪರಪದವು ಎರಡೂ ಕೂಡ ಒಂದೇ ವಿಭಕ್ತಿಯಲ್ಲಿರಬೇಕು. ವಿಗ್ರಹ ಆಗುವಾಗ ನಮ್ಮ ಬಾಲಸುಬ್ಬನ ಸಾಮಾನ್ಯ ಜನ ಇಂಥದ್ದು ನಾನಿದು ಒಂದು ಕೊಟ್ಟದ್ದಟ್ಟೆ. ಹಾಗಾಗಿ ಅವನ ತಿಳುವಳಿಕೆ ಬಹಳ ಶ್ರೇಷ್ಠವಾದದ್ದು ನೋಡಿ. ಆಗ ಬೆಳಗಿನಂತೂ ಹೇಳ್ತಾ ಇದ್ದರು, ಈಗಲೂ ಕೂಡ ಇವರು ಹೇಳುತ್ತೇನೆ ನಾನು. ಆ ನನ್ನ
ಲೇಖನದಲ್ಲಿ ಪಾರಸುಬ್ಬ ಯಾವ ಯಾವ ಕವಿಗಳಿಂದ ತಗೊಂಡಿದ್ದಾರೆ ಅಂತ ನಾನು ಬರೆದಿದ್ದೇನೆ. ಅವತ್ತು ಹೊರವೇಲ ರಾಮಾಯಣದಿಂದ ಇಟ್ಟು, ಲಕ್ಷ್ಮೀಶನ ದೇವಿಂದ ಭಾರತದಿಂದ ಇಟ್ಟು ಈ ರೀತಿಯಾಗಿ ಅದರಲ್ಲಿ ಕೊಟ್ಟಿದ್ದೇನೆ. ಯಾರಿಗೂ ಕೂಡ ಇನ್ನೂ ಕೂಡ ತಲೆಗೆ ಹೊಳೆಯದೇ ಇರುವ ಒಂದು ವಿಚಿತ್ರ ವಿಶೇಷ ಅಲ್ಲ ನೋಡಿ, ನಿಮಗೆ ತೋರಿಸಲಿಕ್ಕೆ ಆಗ್ತಿದ್ದಾರೆ. ಇದು ಪಾರಸುಬ್ಬನಿಗೆ ಬಹಳ ಪ್ರಿಯವಾದಂತಹ ರಾಮಾಯಣ, ಕೌಶಿಕ ರಾಮಾಯಣ. ಇದನ್ನು ಬಹಳ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ ಪಾರಸುಬ್ಬ. ಇವರ ಪತ್ನಿಗಳು ಬೇಕಾಗ್ತಿವೆ. ಇದು ಬತ್ತಲೇಶ್ವರ ವಿರಚಿತ ಕೌಶಿಕ ರಾಮಾಯಣ. ಇದು ನೋಡಿ ಏನು ಅಂದ್ರೆ, ಕವಿಚರಿತ್ರಕಾರರು ಈ ಪುಸ್ತಕವನ್ನು ಹೇಳುತ್ತಾರೆ. 64ರಲ್ಲಿ ಬಂದಂತಹ ವಂಶಿ ಮುಗುಳಿಯವರ ಸಾಹಿತ್ಯ ತರ್ಕಲಿ ಪುಸ್ತಕದ ಉಲ್ಲೇಖವೇ ಇಲ್ಲ. ಇವೊಬ್ಬ ಕವಿ ಅಲ್ಲ ಎಂಬ ಹಾಗೆ. ಅಂದ್ರೆ ಈ ಸೆಕೆಂಡ್ ಗ್ರೇಡ್ ಪಾಯಿಂಟ್ ಅಂತ ನಾವು ಹೇಳ್ತೇವೆ ನೋಡಿ, ಆ ಥರದಲ್ಲಿ ಇರುವಂತಹ ಈ ಇದರಲ್ಲಿ ಏನು ವಿಶೇಷ ಅಂದ್ರೆ, ಇದರ ಕಾಲ ನಾನು ಹೇಳಿದ್ದು 1500 ಕ್ರಿಸ್ತಕ ಸಾಮಾನ್ಯ ನೋಡುವಾಗ. ಇದನ್ನು ಮೊದಲು ನನಗೆ ತಿಳಿದ ಹಾಗೆ ಪ್ರಕಟಿಸಿದವರು ಡಾಕ್ಟರ್ ಶಿವರಾಮಕಾಂತರು 1965 ಮೇಲೆ ಬೆಂಗಳೂರಿನ ಮೈಸೂರಲ್ಲಿ ಆಗಲೂ ನನಗೆ ಗೊತ್ತಿಲ್ಲ. ಅಲ್ಲಿ ಹರ್ಷ ಪ್ರಕಟ ಮಾಡಿದ್ದೀರಿ. ಇಲ್ಲಿಗೆ ಕೌಶಿಕ ರಾಮಾಯಣ ವಿಶಿಷ್ಟವಾದ ವಿಶೇಷವಾದ ಹೆಸರಿದೆ. ಅದಕ್ಕೂ ಸರಳವಾಗಿ ಉತ್ತರ ಹೇಳ್ತದೆ, ಏಕೆಂದರೆ ಓದಾಗ ಗೊತ್ತಾಗ್ತದೆ. ಈ ರಾಮಲಕ್ಷ್ಮಣರು ತಮ್ಮ ವಿರೋಧದೊಟ್ಟಿಗೆ ಮುಖ್ಯವಾಗಿ ರಾಜರು ಯುದ್ಧ ಮಾಡುವಾಗ ಪ್ರತಿ ಸಲವೂ ಕೂಡ ಕೌಶಿಕನನ್ನು ನೆನಪಿಸುವುದು ಬಾಣ ಬಿಡಬೇಕಾದ್ರೆ. ಹಾಗಾಗಿ ಕೌಶಿಕ ರಾಮಾಯಣ ಎಲ್ಲ ಬಾಣ ಬಿಡುವರು ಅವರು ಕೌಶಿಕನನ್ನು ನೆನಪಿಸ್ತಾರೆ ಇರಲಿ. ಹಾಗಾಗಿ ಈ ಪುಣ್ಯಾತ್ಮ ಈ ಬತ್ತಲೇಶ್ವರ ಅವಧೂತ ಅಂತ ಕಾಣಿಸ್ತಾರೆ. ನನಗೆ ಗೊತ್ತಿಲ್ಲ ನನಗೆ. ಇವಾಗ ಕುಮಟದವನು, ಕುಮಟ ಮತ್ತು ಶಿರಸಿಯ ಮಧ್ಯದಲ್ಲಿ ಯಾನ ಅಂತ ಒಂದು ಜಾಗ ಉಂಟಂತೆ, ನನಗೆ ಗೊತ್ತಿಲ್ಲ. ಅವನು ಈ ಊರವನು. ಇವನು ಈ ಇವನ ಕಾವ್ಯದಲ್ಲಿ ಆ ಮಲೆನಾಡಿನ ವಿಶಿಷ್ಟವಾದಂತಹ ಕಜ್ಜಾಯಗಳಿವೆ. ಅದೇ ರೀತಿಯಾಗಿ ಇವ ಒಬ್ಬ ಹವ್ಯಕ ಕಾವ್ಯ ಸ್ಪಷ್ಟ. ಯಾಕಂದ್ರೆ ನೀವು ಕಾವ್ಯ ಓದಿದಾಗ ನಪುಂಸಕ ಏಕವಚನ ಇದರಲ್ಲಿ ಬೇಕಾದಷ್ಟು ಬರ್ತದೆ. ನಪುಂಸಕ ಏಕವಚನ ಹವ್ಯಕ ಭಾಷೆಯ ಒಂದು ವೈಶಿಷ್ಟ್ಯ. ಆ ಆಧಾರದಿಂದಲೇ ಇವನು ಹವ್ಯಕ ಮಾತೃಭಾಷೆ ಹವ್ಯಕ. ಹಾಗಾಗಿ ಹವ್ಯಕ ಮಾತು ಯಾಕಂದ್ರೆ ನಮ್ಮ ಪಾರಸುಬ್ಬನಿಗೆ ಖುಷಿಯಾಗಲಿಕ್ಕೆ ಅದು ಒಂದು ಕಾರಣ ಆಗಿರಬೇಕು ಅಂತ ನನ್ನ ಊಹೆ. ಇದರಲ್ಲಿ ಈ ಕೃತಿಯಲ್ಲಿ ಏನು ಅಂದರೆ 44 ಸಂಧಿಗಳಿವೆ, 2516 ಪದ್ಯಗಳಿವೆ. ಇದನ್ನು ಬೇಕಾದ ಹಾಗೆ ಅವನು ಮಾಡಿಕೊಟ್ಟಿದ್ದಾನೆ ನೋಡಿ. ಪಾರಸುಬ್ಬನಿಗೆ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣ ಇಷ್ಟ ಆಗಲಿಲ್ಲ. ಯಾಕಂದರೆ ಜೈನ ರಾಮಾಯಣ ಏನಿಲ್ಲ, ಕಲ್ಪನೆ ಇಲ್ಲ. ಖಂಡಿತವಾಗಿಯೂ ಪಾರಸುಬ್ಬ ಇದರ ತಾಳೆ ಓಲೆ ಗರಿಯನ್ನು ಓದಿದ್ದಾನೆ. ಇದು ಪ್ರಿಂಟ್ ಆದ ಮತ್ತೆ. ಹಾಗಾಗಿ ಅವನ ಕುಮಟಕ್ಕೆ ಅವನು ಹೋಗ್ತಾ ಇದ್ದ, ಯಾವ ಸಂಶಯ ಕೂಡ ಇಲ್ಲ. ನೋಡಿ ಇಲ್ಲಿ ಮತ್ತೊಂದು ನಮ್ಮ ಅರ್ಥಧಾರಿಗಳು ಮತ್ತು ಭಾಗವತರ ಮಾಡುವ ಎಡವಟ್ಟು. ಇಲ್ಲಿ ನೋಡಿ ಒಂದು ಪದ್ಯ ಇದೆ, ಸಿಕ್ಕಲರಿಯಳು ಸೀತೆ ಸಿಕ್ಕಿದೊಡ ಅಕ್ಕಲರಿಯ ಸತ್ಯವಿದು ಕೈಯಿಕ್ಕಿ ಕದನಕ್ಕೆ ಸೋಲಲರಿಯನು ರಾಮನೆಂದು ಸಿದ್ಧ. ನಾನು ಬಂದೆ ಈ ಸೀತಾಪಹಾರ ಅಂತ ಒಂದು ಬಡಗಿನ ಒಂದು ಆಟ ನೋಡಿದೆ. ಆ ಆಟದಲ್ಲಿ ಅವರು ಏನು ಹೇಳಿದ್ರು, ದಕ್ಕಲರಿಗಳು ಅಂತ ಹೇಳಿದ್ರು. ಯಾರ ನಾನು ಮರುದಿವಸ ಅವರಿಗೆ ಫೋನ್ ಮಾಡಿ ಕೇಳಿದೆ, ನಿಮಗೆ ಎಲ್ಲಿ ಸಿಕ್ಕಿತು ಇದು? ನೀವು ನಿಮ್ಮಟ್ಟಿಗೆ ನಮ್ಮ ಕವಿಯ ನೀವು ಬದಲಾವಣೆ ಮಾಡಲು ಸ್ವಾತಂತ್ರ್ಯ ವಹಿಸುತ್ತೇ ಆಗಿದೆ, ನಿಮಗೆ ಅರ್ಥ ಆಗದಿದ್ದರೆ ಬಿಡ್ಬಿಡ್ಬೇಕಾಗಿ ನೋಡಿ. ಅವಳೇನು ಮಾಡಿದ್ರು, ದಕ್ಕಲರಿಗಳು ಅಂತ ಮಾಡಿದ್ರು. ದಕ್ಕಲರಿಗಳಲ್ಲ, ಅದು ಸುಲಭ ಅರ್ಥ ಹೇಳಲಿಕ್ಕೆ. ಮಾಲೀಕ ಹೇಳಿದ್ದೇನು, ರಾವಣ ನೀನು ಸೀತೆಯನ್ನು ಅಪಹರಿಸಿದ್ರು ನಿನಗೆ ಅವರು ದಕ್ಕಲಿಕ್ಕಿಲ್ಲ ಅಂತ. ಇಷ್ಟು ಸರಳವಾದ ಅರ್ಥ ಹೇಳಲಿಕ್ಕಿಲ್ಲ. ಅದು ಏನು ನಿಜವಾಗಿ ಅಂದರೆ ಸಿಕ್ಕಲ್ ನೋಡಿ, ಅಲ್ಲಿ ರೇಫದು ಈ ಹಳೆಗನ್ನಡದ ಪದ್ಯ ಪ್ರಯೋಗ ಮಾಡಿ ನೋಡುವಾಗ ಅದಕ್ಕೆ ಅರ್ಥ ವ್ಯತ್ಯಾಸವನ್ನು ಗಮನಿಸಬೇಕು ನಾವು. ರೇಫಕ್ಕೆ ಮತ್ತು ಶಕಟ ರೇಫಕ್ಕೆ ಇರುವಂತಹ ಅರ್ಥ ವ್ಯತ್ಯಾಸವನ್ನು ಗಮನಿಸಬೇಕು. ನಮ್ಮ ಖುಷಿ ಬಂದಾಗ ಅರ್ಥ ಹೇಳಿಕ್ಕೆ ಆಗುವುದಿಲ್ಲ. ಅದು ಅವ ಯಾವ ರೇಫ ಪ್ರಯೋಗ ಮಾಡಿದ್ದಾನೆ ನೋಡಬೇಕಾಗುತ್ತೆ. ಹಾಗಾಗಿ ಸಿಕ್ಕಿದಡೆ ಅಕ್ಕಲರಿಯ
ಸಿಕ್ಕಿದೊಡೆ ಅಕ್ಕಲು ಅರಿಯಳು, ಹಾಗೆ ಅದನ್ನು ಸದ್ವಿಗೊಳಿಸಬೇಕು. ಇದು ನಾಶ ಅಂತ ಅರ್ಥ. ನೀನು ನಾಶವಾಗಿ ಹೋಗ್ತೀವಿ ಅವರ ಮುಚ್ಚಕ್ಕೆ ಹೋದರೆ, ಅವರ ಸ್ಪರ್ಶಕ್ಕೆ ಹೋದರೆ ಎಂಬುದು ಇಲ್ಲಿ. ಇದು ನಿಜವಾಗಿಯೂ ಕೂಡ ಪದ್ಯ ಪಾರ್ಸುಮನದ್ದಲ್ಲ, ತೊರೆಯ ರಾಮಾಯಣದ ಪದ್ಯ. ಅವ ತೊರೆಯ ರಾಮಾಯಣ ಸಾಕಷ್ಟು ಪದ್ಯ ಮಾಡಿದೆ. ಮತ್ತೊಂದು ವಿಶೇಷ ಅಂದರೆ, ನಿಮಗೆ ಎಲ್ಲ ನಾನು ಆಗಲೇ ಹೇಳಿದೆ, ಪಾರ್ಸುಮನದ್ದು ಅನನುಕರಣೀಯ ಶೈಲಿ ಅಂತ. ಅವನ ಛಂದಸ್ಸನ್ನು ನೀವು ಗಮನಿಸಬೇಕು. ಅವನ ಶಾರ್ದೂಲ ವಿಕ್ರೀಡ ನೋಡ್ಬೋದು, ಅಥವಾ ಬೇರೆ ಸಂಸ್ಕೃತ ವೃತ್ತಗಳಿರ್ಬೋದು ಅಲ್ಲಿ ಬಂದದ್ದು. ಮತ್ತೆ ವಿಕ್ರೀಡ ನೋಡಬೇಕು. ಸಂಸ್ಕೃತದ ವೃತ್ತಗಳನ್ನು ಯಥಾವತ್ತಾಗಿ ತಗೊಂಡಿದ್ದಾನಲ್ಲ, ಅದರ ನಿಜವಾಗಿ ಶಿಲ್ಪ ಹೇಗೆ ಮಾಡಿಕೊಂಡಿದ್ದಾನೆ, ಇದು ಅಧ್ಯಯನ ಯೋಗ್ಯವಾದಂತಹ ವಿಷಯ. ನೋಡಿ, ಅವನ ಕಂದ ತಗೊಂಡಿದ್ದಾನೆ. ಈ ಕಂದ ಎಲ್ಲವೂ ಕೂಡ ಲಕ್ಷಣಬದ್ಧವಾಗಿಲ್ಲ, ಕೆಲವೊಮ್ಮೆ ಶಿಥಿಲವಾಗಿದೆ. ಶಿಥಿಲವಾಗಿದೆ ಅಂತ ನಾವು ಅವನ ಬಗ್ಗೆ ಹೇಳುವಾಗಿಲ್ಲ. ಯಾಕೆಂದರೆ ಕವಿ ತಾಳಕ್ಕೆ ಬೇಕಾಗಿಯೋ, ರಾಗಕ್ಕೆ ಬೇಕಾಗಿಯೋ, ಅಥವಾ ಬೇರೆ ಯಾವುದೋ ಒಂದು ಕಾರಣಕ್ಕೆ ಬೇಕಾಗಿ ಸ್ವಲ್ಪ ಸ್ವಲ್ಪ ಛಂದಸ್ಸನ್ನು ನೀಡುವ ಕ್ರಮ ಉಂಟು. ಅದು ಸಂಪೂರ್ಣವಾಗಿ ತಪ್ಪು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಶಿಥಿಲವಾದ ಕಂದ ಅಂದರೆ ಕಂದ ಬರೀಲಿಕ್ಕೆ ಬಹಳ ಕಷ್ಟ ಇದೆ. ಅಂದರೆ ಈ ನಗಣಮಕ್ಕೆ 6ನೇ ಅಡಿಯೋಳು ನಗಣ ಅಥವಾ ಮಕ್ಕಳ ಆಗಬೇಕಲ್ಲ, ಸರ್ವಲೋಕಗಳು, ಇದು ಬಹಳ ಕಷ್ಟ ಆಗ್ತದೆ. ಅದು ದೋಷ ಬರುವುದು ಇವರ ರಚನೆಯಲ್ಲಿ. ಮತ್ತೊಂದು, ಈ ನಮಗೆ ಯಾವುದೇ ಒಂದು ಬಾಕಿ ಉಳಿದ ಪ್ರಸಂಗಗಳಲ್ಲಿ ಕಾಣಬಾರದ ಅಥವಾ ಕಂಡು ಬರದ ಒಂದು ವಿಶಿಷ್ಟವಾದಂತಹ ಒಂದು ಛಂದಸ್ಸು ಅವನು ಕೇಕೆಯ ವೃತ್ತ ಅಂತ ಒಂದು ಪ್ರಯೋಗ ಮಾಡಿದ್ದಾನೆ. ಇದನ್ನು ಕೇಕ ವೃತ್ತ ಅಂತ ಹೇಳುತ್ತಾರೆ. ಇದು ನಿಜವಾಗಿ ಕೂಡ ದ್ರಾವಿಡ ಛಂದಸ್ಸಿನ ಬರುವಂತಹದ್ದು. ಅಂದರೆ ಇದು ತಮಿಳಿನಿಂದ ಆಶೀನೀಯ ಅಂತ ವೃತ್ತದಿಂದ ಬಂದಂತಹ ಒಂದು ವೃತ್ತ ಇದು. ಈಗ ನೋಡಿದು ಜಾತಿ ಮತ್ತು ವೃತ್ತ ಅಂತ ಭರತನಾಟ್ಯದಲ್ಲಿ ಹೇಳಿದಲ್ಲ. ಏಕದೇಶ ಸ್ಥಿರ ಜಾತಿ ವೃತ್ತಂ ಲಘುಗುರು ಸ್ಥಿರಂ. ಯಾವುದು ಒಂದು ಪಾದದಲ್ಲಿ ಕೇವಲ ಒಂದು ವಿಚಾರ ಮಾತ್ರ ಸ್ಥಿರವಾಗಿದೆಯೋ ಅದು ಜಾತಿ ಅಂತ ಹೇಳೋದು. ಉದಾಹರಣೆಗಾಗಿ ತ್ರಿಪದಿ, ಅದರಲ್ಲಿ ಗುರು ಲಘು ಸ್ಥಿರವಾಗಿಲ್ಲ. ಇಲ್ಲಿ ಬಿಟ್ಟು ಗಣವ ಬ್ರಹ್ಮಗಣವ ಯಾರು ಬೇಕಾದ್ರೂ ಬರಬೇಕು, ಗುರುಗಳು ಹೇಗೆ ಬರ್ಬೋದು, ಗಣ ಮಾತ್ರ ಬರಬೇಕಾಗ್ತದೆ. ಅದು ಅಲ್ಲಿ ಒಂದು ಮಾತ್ರ ಇರುವಂತಹದ್ದು. ವೃತ್ತ ಏನು? ಗುರು ಲಘು ಸ್ಥಿರವಾದದ್ದು. ಒಂದನೆಯದು ಗುರುವಾದರೆ, ಎರಡನೇದು ಗುರುವಾದರೆ ಅದೇ ಇದೇ ಅದು ಲಘು ಸ್ಥಿರ ಅಂತ ಹೇಳಿ. ಇಂತಹದ್ದು ಮಲಯಾಳದಲ್ಲಿ ಕೇಕ ವೃತ್ತ. ಅಷ್ಟು ಸುಲಭ ಅಲ್ಲ ಆ ವೃತ್ತ. ಅದನ್ನು ಇವಾಗ ಪ್ರಯೋಗ ಮಾಡ್ತಾರೆ. ಹೇಗೆ ನೋಡಿ, ಅದರ ಮಲಯಾಳ ಅಂತ ನಾನು ಓದುವುದಿಲ್ಲ. ಅದರ ಲಕ್ಷಣ ಹೇಗೆ ಅಂದರೆ, ಪ್ರತಿ ಭಾಗದಲ್ಲಿ ಕೂಡ 3, 2, 2, 3, 2, 2 ಎಂಬ ಅಕ್ಷರಗಳನ್ನು ಒಳಗೊಂಡ 6 ಗಣಗಳಿದ್ದು 14 ಅಕ್ಷರಗಳಿರಬೇಕು. ಇದು ಅದರ 3, 2, 2, 3, 2, 2 ಹಾಗೆ 4. ಇದು ಸಮಚತುಷ್ಪದಿ. ಸಮಚತುಷ್ಪದಿ ಅಂದರೆ 4 ಭಾಗಗಳು ಕೂಡ ಒಂದೇ ರೀತಿಯಾಗಿರಬೇಕಾಗಿದೆ, ವ್ಯತ್ಯಾಸ ಮಾಡುವ ಹಾಗಿಲ್ಲ. ಇವ ಏನು ಮಾಡಿದ್ದಾನೆ, ಈ ತಮಿಳು ಅಲ್ಲ, ಇದು ಮಲಯಾಳದಲ್ಲಿರುವಂತಹ ಅದು ವ್ಯತ್ಯಾಸ ಮಾಡಿಕೊಂಡ, ಸ್ವಲ್ಪ ಶಿಥಿಲಗೊಳಿಸಿದ. ಅದು ಸ್ವಲ್ಪ ಗಡುಸಾಗಿದೆ ಅದರ ಲಕ್ಷಣ ಅಲ್ಲ. ಇಲ್ಲಿ ಯತಿ ಬರ್ತದೆ, ಅದಕ್ಕೆ ಯತಿ ನೀರು ಬಹುದು ಆಗಿದೆ ಅವರ ಲಕ್ಷಣದಲ್ಲಿ. ಇಲ್ಲಿ ಏನು ಮಾಡಿದ, ತುಂಬ ಈ ರೀತಿಯಾಗಿ 4, 3, 2, 3, 2, 3, 2 ಹಾಗೆ ಮಾಡದೆ ಅವನು 15, 17, 19, 16 ಮಾತ್ರೆಗಳು ಬರುವಾಗ ಮಾಡಿದ. ಒಂದೊಂದು ಮಾತ್ರೆ ವ್ಯತ್ಯಾಸ ಮಾಡಿದ. ಮಾತ್ರ ಅಲ್ಲ, ಮೂಲದಲ್ಲಿ ಅಲ್ಲಿ ದ್ವಿತೀಯ ಪ್ರಾಸ ಇಲ್ಲ. ಇವಾಗ ದ್ವಿತೀಯ ಪ್ರಾಸ ತಂದ, ಯಾಕಂದರೆ ಕನ್ನಡಕ್ಕೆ ಸಹಜವಾದ. ಈ ರೀತಿಯಾಗಿ ಮಲಯಾಳದಲ್ಲಿ ಇಲ್ಲದೇ ಇದ್ದನ್ನು ಅಲ್ಲಿಯ ಸಾಮಾನ್ಯ ಚೌಕಟ್ಟ ಶಿಲ್ಪವನ್ನು ಮಾತ್ರ ತೆಕ್ಕೊಂಡು ತನಗೆ ಬೇಕಾದ ಹಾಗೆ ಪ್ರಯೋಗ ಮಾಡಿಕೊಂಡು ಅದು ಒಟ್ಟು 1, 2, 3, 4, 5 ಕೇಕೆ ವೃತ್ತಗಳನ್ನು ಪ್ರಯೋಗ ಮಾಡಿದ. ಇದು ಯಾವ ಅನಂತರದ ಕವಿಗಳು ಕೂಡ ಮಾಡಿಲ್ಲ. ನೋಡಿ, ಇದು ನಾನು ನಿಮಗೆ ತೋರಿಸೋದಕ್ಕೆ ಬಂದು ನೋಡಿ, ಇದು ವೃತ್ತಮಂಜರಿ ಅಂತ ಮಲಯಾಳ ಸಂಪೂರ್ಣ ಛಂದಸ್ಸನ್ನು ಕೊಡುವಂತಹದ್ದು. ಇದರಲ್ಲಿ ನೋಡಿ 328ನೇ ಲಕ್ಷಣ ನಿಮಗೆ ನಾನು ನೋಡ್ಲಿಕ್ಕೆ ಹೇಳಿದ್ದು, ನೋಡಬೇಕು. 328ನೇ ಕೇಕೆಯ ವೃತ್ತದ ಕುರಿತಾಗಿರುವಂತಹ ಸ್ವಲ್ಪ ವಿವರ ಅಲ್ಲಿದೆ.
ಹಾಗಾಗಿ ನಮ್ಮ ಪಾರಸುಬ್ಬ ಮಲಯಾಳ ಚೆನ್ನಾಗಿ ಗೊತ್ತಿತ್ತು ಎಂಬುದು ಸ್ಪಷ್ಟ ಆಗುವುದಿಲ್ವೇ? ಬೇರೆ ಯಾರೂ ಕೂಡ ಪ್ರಯೋಗ ಮಾಡಲಿಲ್ಲ ಎಂಬುದು ಗೊತ್ತಾಗಲಿಲ್ವೇ? ಸಂಸ್ಕೃತದ ಬಗ್ಗೆ ಪ್ರೌಢಿಮೆ ನೋಡಿದ್ದೇವೆ. ಈಗ ವಾಲ್ಮೀಕಿ ರಾಮಾಯಣದಲ್ಲಿ ಶ್ಲೋಕ ಇದೆ, ಪ್ರಸಿದ್ಧವಾದದ್ದು. ರಾಮಂ ದಶರಥಂ ವಿದ್ಧಿ ಮಾ ವಿದ್ಧಿ ಜನಕಾತ್ಮಜ ಅಯೋಧ್ಯಾಂ ಅಡವಿ ವಿದ್ಧಿ ಗಚ್ಚದಾತ ತದಸುಖ ಅಂತ ಬರ್ತಾರೆ. ಇವ ಎಷ್ಟು ಸಲ ಮಾಡಿದ, ಅವನಿಗೆ ಅದು ತಗೊಂಡಿದ್ದಾನೆ. ರಾಮನನ್ನು ದಶರಥನನ್ನು ತಿಳಿದು ಸುಲಭ ಆಯಿತು ಅಲ್ವೇ? ಅಷ್ಟು ಸರಳವಾಗಿ ಮಾಡ್ತಾನೆ. ಅದು ಸರಳವಾದ ಪದ್ಯ. ದಶರಥ ಶಬ್ದಕ್ಕೆ ಅರ್ಥ ಏನು? ಅಜನ ಮಗ, ರಾಮನ ಅಪ್ಪ ದಶರಥ ಅಂತ ಮಾತ್ರ ಅರ್ಥ ಅಲ್ಲ ಅದಕ್ಕೆ ವಿಷ್ಣು ಅಂತ ಸಂಸ್ಕೃತದಲ್ಲಿ ಅರ್ಥ. ಹಾಗಾಗಿ ಇದನ್ನೆಲ್ಲ ಇದು ನಮ್ಮ ಪಾರಸುಬ್ಬ ಮನಗಂಡಿದ್ದ. ಆಳವಾದಂತಹ ಭಾಷಾ ಅಥವಾ ಈ 4 ಭಾಷೆಗಳ ಇದೆಲ್ಲ ನಾವು ಗಮನಿಸಬೇಕು. ಮತ್ತೆ ಅವನ ಇದರಲ್ಲಿ ಬರುವಂತಹದ್ದು ಈ ಕುಂಭಕರ್ಣನ ಪಾಲನೆ ನೋಡಿ ಬಿಸಿಲ ಮೇಲೆ ಆ ತಿನ್ನುವುದೆಂಥದ್ದು. ಕುಂಬಳೆಯ ಹವ್ಯಕ ಭಟ್ರ ಮನೆಯಲ್ಲಿ ಮಾಡುವ ಭಕ್ಷ್ಯಗಳ ಪಟ್ಟಿಯೇ ಉಂಟಾರೆ ಎಲ್ಲ ಮಾಡಿದ್ದಾನೆ. ಅವನೇ ಹೋಗಿದ್ದಾನೆ. ನೀವು ಬೇಕಾದ್ರೆ ನೋಡಿ, ಎಲ್ಲ ಪಕ್ಷಿಗಳು ಅದೇ ಇರುವಂತ. ನಾಯಿ ಅದೊಂದು ಬಿಟ್ಟು ಬಾಕಿಯೆಲ್ಲ ತಿಂದಾಗ ಮಧ್ಯದಲ್ಲಿ ಮುಂದೆ ಬರುವುದು ಅಂತ. ಆ ಥರದಲ್ಲಿ ಅವನ ಅರ್ಥ ಹೇಳಲಿಕ್ಕೆ ಅದೇ ರೀತಿಯಾಗಿ ಭಾಗವತಿಕ ಮಾಡಲಿಕ್ಕೆ ಸುಲಭ ಅಲ್ಲ ಅಂತ ಹೇಳುತ್ತಾ, ಇನ್ನೂ ಕೂಡ ಆಳವಾದ ಅಧ್ಯಯನ ಅವನ ಪ್ರಸಂಗದ ಬಗ್ಗೆ ಆಗಲಿ ಅಂತ ಹೇಳುತ್ತಾ ನಿರೀಕ್ಷಿಸುತ್ತಾ ನನ್ನೆರಡು ಮಾತನಾಡಿ ಮುಗಿದ್ದೇನೆ. ವಂದನೆಗಳು. ವಾಸುದೇವನಂದವರು ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ಈ ಗೋಷ್ಠಿಯಲ್ಲಿ ಭಾಗವಹಿಸಿ ಸಹಕರಿಸಿದ ಗುರು ಹಿರಿಯರಿಗೂ, ಅಧ್ಯಾಪಕರಿಗೂ, ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೂ, ಸಂಶೋಧನಾ ವಿದ್ಯಾರ್ಥಿನಿಯರು, BEd ವಿದ್ಯಾರ್ಥಿಗಳು, ಪತ್ರಕರ್ತರು, ಮಾಧ್ಯಮದವರಿಗೂ, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸದಸ್ಯರಿಗೂ, ಎಲ್ಲ ಯಕ್ಷ ಕಲಾಭಿಮಾನಿಗಳಿಗೂ, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು, ಕನ್ನಡ ಭಾಷಾ ಅಧ್ಯಯನ ಕಣ್ಣೂರು ವಿಶ್ವವಿದ್ಯಾಲಯ ಹಾಗೂ ಕಾಸರಗೋಡು ಯಕ್ಷಗಾನ ಸಂಶೋಧನಾ ಕೇಂದ್ರದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಾಡಿನ ವಿಚಾರಗೋಷ್ಠಿ